ಓಂ ಶ್ರುತೇಸ್ತು ಶಬ್ದಮೂಲತ್ವಾತ್. ಇದು ಬ್ರಹ್ಮಸೂತ್ರ ಭಾಷ್ಯದ 2ನೇ ಅಧ್ಯಾಯದ 1ನೇ ಪಾದ. ಆ 1ನೇ ಪಾದದಲ್ಲಿ 28ನೇ ಸೂತ್ರ. ಆ ಸೂತ್ರಕ್ಕೆ ಸಂಬಂಧಪಟ್ಟಂಥ ಅಣುಭಾಷ್ಯ ಮತ್ತು ಅದರ ತತ್ವಮಂಜರಿ ಅದನ್ನೀಗ 26ನೇ ಗದ್ಯ ಭಾಗದಲ್ಲಿ ನಾವು ನೋಡಬೇಕು. ಸೂತ್ರ ಭಾಷ್ಯದಲ್ಲೂ ಕೂಡ ಮತ್ತೆ ಈಶ್ವರ ಪಕ್ಷೇ ಅಯಂ ವಿರೋಧ ಅಂತ ಹೀಗೆ ಪ್ರಶ್ನೆ ಮಾಡಿದ್ದಾರೆ. ಅದೇ ಪ್ರಶ್ನವನ್ನು ಈ ತತ್ವಮಂಜರಿಯಲ್ಲೂ ಕೂಡ ಕೈಗೆತ್ತಿಕೊಂಡಿದ್ದಾರೆ. ನನು ಜೀವ ಇವ ಈಶೇಪಿ ಕೃತ್ಸ್ನ ಪ್ರಸಕ್ತಿಯಾದಿ ಯುಕ್ತಿ ವಿರೋಧ ದೋಷ ಅಸಂಭವ ಅಂತ ಹೀಗೆ ಅದನ್ನು ಚರ್ಚೆ ಮಾಡಿದ್ದಾರೆ. ಅದಕ್ಕೇನರ್ಥ? ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ಈ ಹಿಂದಿನ ಮೂಲದಲ್ಲಿ ಸಮರ್ಥನೆ ಮಾಡಿದ್ವಿ. ಜೀವನಿಗೆ ಯಾಕೆ ಕರ್ತೃತ್ವ ಇಲ್ಲ ಅಂದರೆ, ಆ ಜೀವ ಹಿತವಾದ್ದನ್ನೇ ಯಾವತ್ತೂ ಮಾಡ್ತಾ ಇಲ್ಲ, ಅಹಿತವಾದ್ದನ್ನ ಬಿಡ್ತಾ ಇಲ್ಲ. ಇದನ್ನೆಲ್ಲ ನಾವು ನೋಡಿದ್ದೀವಿ. ಅದಲ್ಲದೆ ಕೃತ್ಸ್ನ ಪ್ರಸಕ್ತಿ ಅಂತನ್ನುವಂಥ ಒಂದು ಯುಕ್ತಿಯನ್ನು ಕೂಡ ಅಲ್ಲಿ ನಾವು ಹೇಳಿದ್ದೇವೆ. ಅದೇನು ಕೃತ್ಸ್ನ ಪ್ರಸಕ್ತಿ ಅಂದರೆ, ಒಂದು ಕಾರ್ಯವನ್ನು ಮಾಡುವಾಗ, ಹುಲ್ಲು ಕಡ್ಡಿ ಎತ್ತುವಂಥ ಸಣ್ಣ ಕಾರ್ಯವನ್ನು ಮಾಡುವಾಗಲೂ ಕೂಡ ಅವನು ತನ್ನ ಪೂರ್ಣವಾದ ಶಕ್ತಿಯನ್ನೇ ವಿನಿಯೋಗಿಸಬೇಕಾದೀತು. ಯಾಕೆಂದರೆ ಅವನಿಗೆ ಅಂಶಗಳಿಲ್ಲ ಅಂತನೋ ವಿಷಯ ಅಲ್ಲಿ ಚರ್ಚೆಗೆ ಬಂದಿತ್ತು. ಆ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ ಪ್ರತಿವಾದಿಗಳಿಗೆ. ಆದ್ದರಿಂದ ಅವ್ರು ಹೇಳಿದಂಥ ಸಿದ್ಧಾಂತವನ್ನು ಸ್ವೀಕಾರ ಮಾಡಬಾರದು ಅಂತ ಅಲ್ಲಿ ಬಂದಿದೆ. ಈಗ ಎದುರಾಳಿಗಳು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಈಗ ನೀವು ನಮಗೇನು ದೋಷ ಹೇಳಿದ್ದೀರಿ, ಅದೇ ದೋಷವನ್ನು ಈಶ್ವರನಿಗೂ ಕೂಡ ಹೇಳಬಹುದಲ್ಲ ಅಂತ. ನನು ಜೀವ ಇವ ಈಶೇಪಿ ಕೃತ್ಸ್ನ ಪ್ರಸಕ್ತಿಯಾದಿ ಯುಕ್ತಿ ವಿರೋಧ ದೋಷ ಸಂಭವಾತ್ ದೋಷ ಸಾಮ್ಯಾತ್. ಅವನಿಗೂ ಕೂಡ ಈ ಥರದ ದೋಷವನ್ನು ಹೇಳುವ ಒಂದು ಸಾಧ್ಯತೆ ಇದೆ. ಆ ದೋಷ ಅಂತನ್ನೋದು ಜೀವನಲ್ಲಿ ಹೇಗೆ ಸಮಾನನೋ ಹಾಗೆ ಈಶ್ವರನಲ್ಲೂ ಕೂಡ ಸಮಾನನೇ. ಮತ್ತೆ ಹಸ್ತಾಧಿಕರಣ ಶೂನ್ಯತ್ವಾಚ್ಚ, ಆ ಜೀವನಿಗೆ ಅಂಶಗಳಿಲ್ಲ. ಅಂಶ ಹೇಗೆ ಬಂತದು, ಯಾವ ಉಪಾಧಿಯಿಂದ ಬಂತು ಅಂತೆಲ್ಲ ನೀವು ಪ್ರಶ್ನೆ ಮಾಡಿದ್ರಿ. ಈ ಪ್ರಶ್ನವನ್ನು ಪರಮಾತ್ಮನ ಕುರಿತಾಗಿ ಕೂಡ ನಾವು ಕೇಳಬಹುದಲ್ಲ. ಹಸ್ತ, ಪಾದ ಮೊದಲಾದಂತಹ ಕರಣಗಳು ಅಂದರೆ ಅವಯವಗಳು, ಆ ಅವಯವಗಳಿಂದ ಶೂನ್ಯ ಪರಮಾತ್ಮ. ಆದ್ರಿಂದ ತಸ್ಯಾಪಿ ಸೃಷ್ಟತ್ವಾದ್ಯನಂತ ಗುಣತಾ ನ ಯುಕ್ತ. ಆದ್ರಿಂದ ಅವನಲ್ಲಿ ಸರ್ವಕರ್ತೃತ್ವ ಅನ್ನುವಂಥ ಗುಣ ಬರಲಿಲ್ಲ. ಸ್ವಾತಂತ್ರ್ಯ, ಸರ್ವಕರ್ತೃತ್ವ ಮೊದಲಾದ ಗುಣಗಳು ಬರಲಿಲ್ಲ. ಆ ಗುಣಗಳು ಬರಲಿಲ್ಲ. ಆದ್ರಿಂದ ಸರ್ವಕರ್ತೃತ್ವ, ಸೃಷ್ಟತ್ವ, ಪಾಲನಕರ್ತೃತ್ವ ಮತ್ತೆ ನಾಶಕರ್ತೃತ್ವ ಮೊದಲಾದ ಗುಣಗಳು ಕೂಡ ಬರಲಿಲ್ಲ. ಅನಂತ ಗುಣ ಆಗ್ಲಿಲ್ಲ ಪರಮಾತ್ಮ ಅಂತ ಈ ಪ್ರಶ್ನೆ. ಇತ್ಯತಃ ಈ ಪ್ರಶ್ನೆಗೆ ಉತ್ತರ ರೂಪವಾಗಿ ಶ್ರುತೇಸ್ತು ಶಬ್ದಮೂಲತ್ವಾದಿ ಇತ್ಯಾದಿ ಸೂತ್ರ ಪಂಚಕಂ 5 ಸೂತ್ರಗಳು ಈ ದೃಷ್ಟಿಯಿಂದ ಹೊರಟಿವೆ. ತದರ್ಥ ಅದನ್ನ ನಾಯುಕ್ತಂ ತದ್ವದೇ ಶ್ರುತಿ ಅನ್ನೋ ಮಾತಿನಿಂದಲೇ ಆಚಾರ್ಯರು ಉತ್ತರಿಸಿದ್ದಾರೆ. ಅದಕ್ಕೆ ತಾತ್ಪರ್ಯ ಏನು? ತತ್ ಹರೇಹೇ ಸೃಷ್ಟತ್ವಾದಿ ಅನಂತ ಗುಣತ್ವಂ. ಭಗವಂತನನ್ನ ಸೃಷ್ಟತ್ವಾದಿ ಅನಂತ ಗುಣ ಉಳ್ಳವನು ಅಂತ ನಾವೇನು ಹೇಳ್ತಾ ಇದ್ದೀವಲ್ಲ, ಅದು ಅಯುಕ್ತ ಅಂದ್ರೆ ಯುಕ್ತಿ ವಿರುದ್ಧ ಅಂತ ನೀವು ಹೇಳಬೇಡಿ. ಯಾಕೆ ಯುಕ್ತಿ ವಿರುದ್ಧ ಅಂತ ಹೇಳ್ಬಾರ್ದು? ಅಯುಕ್ತ ಅಂದ್ರೆ ಕೃತ್ಸ್ನ ಪ್ರಸಕ್ತಿಯಾದಿ ಯುಕ್ತ ವಿರುದ್ಧಂ ನ. ಜೀವನಲ್ಲಿರೋ ಕರ್ತೃತ್ವ ಅಂತ ಅನ್ನೋದು ಕೃತ್ಸ್ನ ಪ್ರಸಕ್ತಿಯಾದಿ ಯುಕ್ತ ವಿರುದ್ಧ. ಆ ಥರ ಇದು ಕೃತ್ಸ್ನ ಪ್ರಸಕ್ತಿಯಾದಿ ಯುಕ್ತಿ ವಿರುದ್ಧ ಅಲ್ಲ. ಭಗವಂತನ ಕರ್ತೃತ್ವ ಅಂತ ಅನ್ನೋದು ಯುಕ್ತಿ ವಿರುದ್ಧ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕುತಃ ಯಾಕೆ ಅಲ್ಲ ಅಂತಂದ್ರೆ, ತತ್ ಲೋಕೆ ವಿರುದ್ಧ ಧರ್ಮಾಣ ಈಶೆ ಅವಿರುದ್ಧತ್ವಂ ಯೋಸೌ ವಿರುದ್ಧೋ ವಿರುದ್ಧ ಇತ್ಯಾದಿ ಶ್ರುತಿ. ಲೋಕದ ದೃಷ್ಟಿಯಿಂದ ಯಾವುದು ವಿರುದ್ಧ ಧರ್ಮಗಳು, ಅವು ಪರಮಾತ್ಮನ ದೃಷ್ಟಿಯಿಂದ ವಿರುದ್ಧ ಧರ್ಮಗಳಲ್ಲ. ಅದರಿಂದ ಅವನಲ್ಲಿ ಈ ಎಲ್ಲ ಗುಣಗಳು ಕೂಡ ಹೊಂದಬಹುದು. ಅವನು ಯಾಕೆ ಕಾರ್ಯವನ್ನು ಮಾಡ್ತಾ ಇದ್ದಾನೆ? ಪೂರ್ಣವಾದ ಶಕ್ತಿಯನ್ನು ವಿನಿಯೋಗಿಸ್ತಾನೋ, ಅಲ್ಪ ಶಕ್ತಿಯನ್ನು ವಿನಿಯೋಗಿಸ್ತಾನೋ, ಮತ್ತೆ ಅವನಲ್ಲಿ
ಈ ಅವಯವಗಳು ಇವೆಯೋ ಇಲ್ವೋ ಇತ್ಯಾದಿ ಯುಕ್ತಿಗಳೇನಿವೆ ಅಂತ ಏನು ಪ್ರಶ್ನೆಗಳು ಮಾಡಿದ್ದೀರಿ, ಈ ಯಾವ ಪ್ರಶ್ನೆ ಕೂಡ ಈ ಯಾವ ಪ್ರಶ್ನೆಯಿಂದ ಕೂಡ ವಿರೋಧ ಬರೋದಿಲ್ಲ ಅವನ ಕರ್ತೃತ್ವಕ್ಕೆ. ಯಾಕೆ ವಿರೋಧ ಬರೋದಿಲ್ಲ ಅಂದ್ರೆ, ಲೋಕದ ದೃಷ್ಟಿಯಿಂದ ವಿರುದ್ಧವಾದ ಧರ್ಮಗಳು ಈಶನಲ್ಲಿ ಅವಿರುದ್ಧ. ಅದು ಯಾವ ಶ್ರುತಿಯಿಂದ ಗೊತ್ತಾಗಿದೆ ಅಂದ್ರೆ, ಯೋಸೋ ವಿರುದ್ಧೋ ವಿರುದ್ಧ, ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಬಂದಿರುವಂಥ ಪ್ರಮಾಣ, ಪೈಂಗಿ ಶ್ರುತಿ ಅಂತ. ಯೋಸೋ ವಿರುದ್ಧ ವಿರುದ್ಧ, ಮನುಹು ಅಮನುಹು, ಅವಾಕ್ ವಾಗೀಂದ್ರ ಅನಿಂದ್ರ, ಪ್ರವೃತ್ತಿ ಅಪ್ರವೃತ್ತಿ ಸ ಪರಮಾತ್ಮ ಅಂತ ಹೀಗೆ ಅದಕ್ಕೆ ಅರ್ಥ ಹೇಳಿದ್ದಾರೆ. ಪೈಂಗಿ ಶ್ರುತಿಯ ಅರ್ಥ ಏನಂದ್ರೆ, ಯಹ ಅಸೌ ಯಾವ ಈ ಪರಮಾತ್ಮ ಅವನು ವಿರುದ್ಧ, ಲೋಕದೃಷ್ಟಿಯಿಂದ ಏನು ಲೋಕದಲ್ಲಿ ಏನು ಕರ್ತೃತ್ವ ಕಾಣಿಸ್ತದೆ ಆ ಕರ್ತೃತ್ವಕ್ಕೆ ವಿರುದ್ಧವಾದ ಕರ್ತೃತ್ವ ಉಳ್ಳವನು ಅವನು ಅವಿರುದ್ಧ, ಪ್ರಮಾಣಗಳಿಗೆ ಅವಿರುದ್ಧವಾದಂತಹ ಕರ್ತೃತ್ವ ಉಳ್ಳವನು. ಅಮನುಹು, ಅವನನ್ನು ತಿಳಿದವನು ಯಾರೂ ಇಲ್ಲ. ಮನುಹು ಅಂದ್ರೆ ಸರ್ವಜ್ಞ. ಅವಾಕ್, ಅವನಿಗೆ ಮಾತಿನ ಮೂಲಕ ಶಾಸನ ಮಾಡುವವರು ಯಾರೂ ಇಲ್ಲ. ಮತ್ತೆ ವಾಕ್, ಅವಾಕ್ ವಾಕ್, ವಾಕ್ ಕೂಡ ಹೌದು, ಅವನು ಎಲ್ಲವನ್ನೂ ಮಾತನಾಡಬಲ್ಲ, ಎಲ್ಲವನ್ನು ಹೇಳಬಲ್ಲದ ಶಕ್ತಿ ಅವನಿಗೇ ಇದೆ. ಇಂದ್ರ ಅವನ ಒಡೆಯ, ಅನಿಂದ್ರ ಅವನಿಗೆ ಮತ್ತೊಬ್ಬ ಒಡೆಯ ಇಲ್ಲ. ಅವನು ಪ್ರವೃತ್ತಿ, ಎಲ್ಲದಕ್ಕೂ ಪ್ರವರ್ತಕ. ಅಪ್ರವೃತ್ತಿ, ಅವನಿಗೆ ಇನ್ಯಾರೂ ಪ್ರೇರಕರಿಲ್ಲ. ಸ ಪರಹ, ಅವನು ಶ್ರೇಷ್ಠನಾಗಿದ್ದಾನೆ ಅಂತ, ಅವನು ಲಕ್ಷ್ಮಿಯಿಂದ ಸಹಿತ ಅಂತ ಹೀಗೆಲ್ಲ ಅದಕ್ಕೆ ಅರ್ಥಗಳನ್ನು ಹೇಳಿದ್ದಾರೆ. ಮತ್ತೆ ಇತ್ಯಾದಿ ಶ್ರುತಿ, ಈ ಶ್ರುತಿಯಿಂದ ಅದು ಗೊತ್ತಾಗ್ತಿದೆ ಅಂತ ಹೇಳಿದ್ದಾರೆ. ಇನ್ನೊಂದು ತಥಾ ತಥಾ ತತ್ ಅಪ್ರಾಕೃತ ಹಸ್ತ ಪಾಣ್ಯಾದಿ ಮತ್ತೊಂ ವಾ ಅಪಾಣಿಪಾದೋ ಜವನೋ ಗೃಹೀತ್ವ ಇತ್ಯಾದಿ ಶ್ರುತಿ ವದೇತ್. ಅವನಿಗೆ ನಾಯುಕ್ತಂ ತದ್ವದೇ ಶ್ರುತಿ ಅಂತಿದೆಯಲ್ಲ ಮೂಲದಲ್ಲಿ, ತದ್ವದೇ ಶ್ರುತಿ ಎಂಬಲ್ಲಿ ತತ್ ಅದನ್ನು ವದೇತ್ ಹೇಳುತ್ತದೆ ಅಂತಿದೆ. ತತ್ ಅದನ್ನು ಹೇಳೋದು ಅಂದ್ರೆ ಹೇಗದು ಹೇಳೋದು? ಅದನ್ನು ಹೇಳೋದು ಅಂದ್ರೆ ಏನನ್ನು ಹೇಳೋದು ಅಂದ್ರೆ, ಅವನಿಗೆ ಇರುವಂತಹ ಪಾಣಿಪಾದ ಮೊದಲಾದದ್ದು ಅಪ್ರಾಕೃತವಾದದ್ದು, ಅದು ಗೊತ್ತಿರ್ಲಿ. ಅದು ಅವನಿಗೆ ಅಪ್ರಾಕೃತವಾದ ಪಾಣಿಪಾದಗಳಿದೆ ಅಂತ ಯಾವ್ದ್ರಿಂದ ಗೊತ್ತಾಗ್ತದೆ ಅಂದ್ರೆ, ಅಪಾಣಿಪಾದೋ ಜವನೋ ಗೃಹೀತ, ಅದು ಕೂಡ ಇಲ್ಲೇ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಮುಂದೆ ಬಂದಿರುವಂತಹ ಮತ್ತೊಂದು ಯಾವುದೋ ಒಂದು ಪ್ರಮಾಣ ವಾಕ್ಯ. ಅಶಬ್ದಂ ಅಸ್ಪರ್ಶಂ ಅರೂಪಂ ಅಗಂಧಂ ಅಂತೆಲ್ಲ ಅವನನ್ನ ಕಾಟಕೋಪನಿಷತ್ತು ಕೂಡ ವರ್ಣನೆ ಮಾಡಿದೆ. ಅಪಾಣಿಪಾದೋ ಜವನೋ ಗೃಹೀತ ಅನ್ನೋದು ಈಗೇನು ನಾವು ಶಬ್ದ ಮೂಲತ್ವಾಧಿಕರಣ ನೋಡ್ತಾ ಇದ್ದೀವಿ, ಅದರಲ್ಲಿ 2ನೇ ಅಧ್ಯಾಯದ 1ನೇ ಪಾದದ 32ನೇ ಸೂತ್ರದಲ್ಲಿ ಬಂದಿರುವಂತಹ ವಿಷಯ. ಅಲ್ಲಿ ನಚ ಕರ್ಣಾಭಾವಾದ ಅನುಪಪತ್ತಿ ಇತಿಯುಕ್ತಂ, ಅವನಿಗೆ ಅವಯವಗಳೇ ಇಲ್ಲ, ಅದರಿಂದ ಕರ್ತೃತ್ವ ಬರೋದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ 32ನೇ ಸೂತ್ರದಲ್ಲಿ. ಹಾಗೆ ಹೇಳಬೇಡಿ, ಅವನಿಗೆ ಪ್ರಾಕೃತ ಅವಯವಗಳು ಇಲ್ಲ ಅಷ್ಟೇ. ಪಶ್ಚಾತ್ಯ ಚಕ್ಷು ಸಶೃಣೋತ್ಯಕರಣ, ಅವನಿಗೆ ಪ್ರಾಕೃತವಾದ ಕಣ್ಣಿಲ್ಲ, ಆದರೆ ಅಪ್ರಾಕೃತವಾದ ಕಣ್ಣಿದೆ, ಅದರಿಂದ ಎಲ್ಲವನ್ನೂ ನೋಡಬಲ್ಲ. ಸ ವೇತ್ತಿ ವೇದ್ಯಂ ಚ ತಸ್ಯಾಸ್ತಿ ವೇತ್ತ, ಅವನೆಲ್ಲವನ್ನೂ ತಿಳಿಯಬಲ್ಲ, ಅವನನ್ನು ತಿಳಿಯಬಲ್ಲವನು ಯಾರೂ ಇಲ್ಲ, ಅವನು ಅಗ್ರ ಪುರುಷ ಅಂತ ಹೀಗೆಲ್ಲ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಈ ಎಲ್ಲ ಶ್ರುತಿಗಳಿಂದ ಅವನ ಲೋಕದೃಷ್ಟಿಯಿಂದ ವಿರುದ್ಧವಾದ ಅವನಲ್ಲಿ ವಿರುದ್ಧ ಅಲ್ಲ ಅಂತಲೂ, ಮತ್ತು ಅಪ್ರಾಕೃತವಾದ ಪ್ರಾಣಿಪಾದಗಳು ಅವನಿಗಿದೆ ಅಂತಲೂ ತಿಳಿದು ಬರ್ತದೆ. ಇಲ್ಲಿ ಇತ್ತೀಚೆಗೆ ನಾನು ಒಬ್ಬರಿಗೆ ಕೊಟ್ಟಂತ ಒಂದು ಉತ್ತರವನ್ನ ಎಲ್ಲರೂ ಕೂಡ ಗಮನಿಸಬಹುದು, ಅದು ಬೇರೆಯವರಿಗೂ ಕೂಡ ಸಹಾಯಕ ಆಗಬಹುದು ಅಂತ ಅನ್ಕೊಂಡಿದ್ದೇನೆ. ವಿರುದ್ಧ ಅಂತ ಶಬ್ದ ಇದೆಯಲ್ಲ, ಯೋಸೋ ವಿರುದ್ಧ ವಿರುದ್ಧ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ 28ನೇ ಸೂತ್ರದಲ್ಲಿ ಬಂದಿರೋ ಒಂದು ಮಾತಿದೆಯಲ್ಲ, ಸಹ ಪರಮಾತ್ಮನ ವಿರುದ್ಧ ಅಂತ ನಾವು ಉಪಾಸನೆ ಮಾಡಬೇಕು. ಪರಮಾತ್ಮನ ಕರ್ತೃತ್ವವನ್ನು ಮನವರಿಕೆ ಮಾಡ್ಕೊಳ್ಳಿಕ್ಕೆ ನಮಗೆ ಇವೆಲ್ಲ ಉಪಯೋಗ ಆಗ್ತದೆ. ವಿರುದ್ಧ ಅಂದ್ರೆ ಲೋಕದಲ್ಲಿ ಕಾಣುವ ಕರ್ತೃತ್ವಕ್ಕೆ ವಿರುದ್ಧವಾದ ಕರ್ತೃತ್ವ ಉಳ್ಳವನು ಅಂತ.
ಇತ್ತೀಚೆಗೆ ಒಬ್ಬರು ಆಧುನಿಕ ವಿಜ್ಞಾನ ಓದ್ದವರು ನನಗೆ ಸಿಕ್ಕಿದ್ರು. ಪರಮಾತ್ಮನಿಗೆ ಕರ್ತೃತ್ವ ಅಂದ್ರೆ ಅದು ಹೇಗೆ, ಪರಮಾತ್ಮ ಯಾಕೆ ಯಾಕೆ ಕೆಲಸ ಮಾಡ್ತಾನೆ, ಹೇಗೆ ಕೆಲಸ ಮಾಡ್ತಾನೆ ಅಂತೆಲ್ಲ ಪ್ರಶ್ನೆ ಮಾಡಿದರು. ಪ್ರಶ್ನೆ ಮಾಡುವವ್ರ ತಾತ್ಪರ್ಯ ಏನಾಗಿರ್ತದೆ ಅಂದರೆ, ಪರಮಾತ್ಮ ಒಂದು ಘಟವನ್ನು ಸೃಷ್ಟಿ ಮಾಡುವ ಕುಂಬಾರ ಒಬ್ಬ ಇದ್ದಾನೆ. ಕುಂಬಾರ ಹೇಗೆ ಸೃಷ್ಟಿ ಮಾಡ್ತಾನೆ, ಮಣ್ಣು ಕಲಿಸ್ತಾನೆ, ಮಣ್ಣಿಗೂ ನೀರಿಗೂ ಮಿಶ್ರಣ ಮಾಡ್ತಾನೆ, ಆಮೇಲೆ ಅದು ಚೆನ್ನಾಗಿ ಹದವಾಗಿ ತುಳಿತಾನೆ, ಅದನ್ನು ತಟ್ಟುತ್ತಾನೆ, ಅದನ್ನು ಬಿಸಿಲಲ್ಲಿ ಒಣಗಿಸ್ತಾನೆ, ಅದಕ್ಕೊಂದು ರೂಪ ಕೊಡ್ತಾನೆ, ಇದೆಲ್ಲ ಗೊತ್ತಿದೆ. ಆಮೇಲೆ ಪಟವನ್ನು ಮಾಡುವವನು ಕೂಡ ಕೈ ಕಾಲು ಇತ್ಯಾದಿಗಳಿಂದ ವ್ಯಾಪಾರ ಮಾಡ್ತಾನೆ. ಅಂತೂ ಜಾನಾತಿ ಇಚ್ಛತಿ ಯತತೆ ಅಂತ ನಾವು ಇದನ್ನು ನೋಡಿದ್ದೇವೆ ಜಗತ್ತಿನಲ್ಲಿ. ಮೊದಲು ಕೆಲಸವನ್ನು ಹೇಗೆ ಮಾಡಬೇಕು ಅನ್ನುವಂಥ ಮಾಹಿತಿ ಅವನ ಮನಸ್ಸಿನಲ್ಲಿ ಇರ್ತದೆ. ಆಮೇಲೆ ಕೆಲಸವನ್ನು ಮಾಡಬೇಕು ಅಂತ ಅಪೇಕ್ಷೆ ಬರ್ತದೆ. ಅದಾದ್ಮೇಲೆ ಪ್ರಯತ್ನ ಮಾಡ್ತಾನೆ. ಮುಂದೆ ಪ್ರಯತ್ನ ಮಾಡಿದಾಗ ಅದು ಕಾರ್ಯರೂಪವಾಗಿ ಪರಿಣಾಮ ಹೊಂದುತ್ತದೆ ಅಂತ. ಇದು ಮನಸ್ಸಿನಲ್ಲಿ, ಮೆದುಳಿನಲ್ಲಿರುವಂಥ ಶಕ್ತಿ ನಮ್ಮ ತೋಳ್ಬಲವಾಗಿ ಕಾಲ್ಬಲವಾಗಿ ಪರಿಣಮಿಸಬೇಕು. ಇರುವಂಥ ಜ್ಞಾನ ಶಕ್ತಿಯಾಗಿ ಮನಸ್ಸಿನ ಶಕ್ತಿ ಜ್ಞಾನದ ಅದು ಸ್ನಾಯು ಬಲವಾಗಿ ಪರಿಣಾಮ ಹೊಂದಬೇಕು. ಆಮೇಲೆ ಕೆಲಸ ಮಾಡೋದು. ನಾವು ಇದನ್ನೆಲ್ಲ ನಾವು ನೋಡಿದ್ದೇವೆ. ಪರಮಾತ್ಮನು ಹೀಗೆ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನ. ಮಹತ್ತತ್ವವನ್ನ, ಅಹಂಕಾರ ತತ್ವವನ್ನ, ಪಂಚಮಹಾಭೂತಗಳನ್ನೆಲ್ಲ ಹೀಗೆ ಸೃಷ್ಟಿ ಮಾಡಿದ್ದಾನ ಅಂತೆಲ್ಲ ನಮ್ಮ ಪ್ರಶ್ನೆಗಳು ಬರ್ತವೆ. ಹಾಗೆ ಆಧುನಿಕ ವಿಜ್ಞಾನ ಓದ್ದವರಿಗೂ ಕೂಡ ಒಬ್ರಿಗೆ ಬಂದಿತ್ತು. ನಾವು ಭಗವಂತನ ಕರ್ತೃತ್ವವನ್ನು ಹೇಗೆ ಅನುಸಂಧಾನ ಮಾಡಬೇಕು ಅಂದ್ರೆ, ಹರಿರಕ್ಲಿಷ್ಟಕಾರಿತ್ವಾದ ಅಕರ್ತ ಇತಿ ಉಚ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಹರಿರಕ್ಲಿಷ್ಟಕಾರಿತ್ವಾದ ಅಯಸ್ಕಾಂತ ವದಿದೀತೆ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಭಗವಂತನ ಕರ್ತೃತ್ವವನ್ನು ಮನವರಿಕೆ ಮಾಡಿಕೊಳ್ಳಿಕ್ಕೆ ತುಂಬಾ ಅನುಕೂಲಕರವಾದಂಥ ಎರಡು ಪ್ರಮಾಣಗಳು ಅನೇಕ ಕಡೆ ಬಂದಿದೆ. ತಸ್ಯ ಕರ್ತಾರಮಭಿಮಾಂ ವಿದ್ಯೆ ಅಕರ್ತಾರಂ ಅವ್ಯಯಂ. ಚಾತುರ್ವರ್ಣ ಮೊದಲಾದನ್ನು ನಾನೇ ಮಾಡಿದ್ದೀನಿ, ಆದರೂ ನಾನು ಮಾಡಿಲ್ಲ. ಹೀಗೆಲ್ಲ ಯಾಕೆ ಹೇಳ್ತಾರೆ ಅಂದ್ರೆ, ಅದನ್ನ ನಾನು ಮಾಡಿದ್ದೀನಿ ಹೌದು, ಆದರೆ ನಿಮ್ಮಂತೆ ಮಾಡಿಲ್ಲ. ನೀವು ಒಂದು ಕೆಲಸವನ್ನು ಮಾಡುವಾಗ ಹೀಗೆ ಶ್ರಮ ಪಡ್ತೀರಿ, ಅದರಿಂದ ನಿಮಗೆ ದಣಿವಾಗ್ತದೆ. ಮತ್ತು ಒಂದು ಕೆಲಸ ಮಾಡ್ಲಿಕ್ಕೆ ನಿಮಗೆ ಇನ್ನೊಬ್ಬರ ಮೇಲೆ ಅವಲಂಬನೆ ಇರ್ತದೆ. ಅವ್ರಿಲ್ಲದೆ ಹೋದ್ರೆ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಇಂಥವೆಲ್ಲ ನಿಮ್ಮ ಕರ್ತೃತ್ವಕ್ಕೆ ಕೆಲವು ಇತಿಮಿತಿಗಳಿರ್ತವೆ, ನಿರ್ಬಂಧಗಳಿರ್ತವೆ. ಆದರೆ ಭಗವಂತನ ಕರ್ತೃತ್ವಕ್ಕಾಗಲ್ಲ. ಅವನ ಕರ್ತೃತ್ವ ಅಂತ, ಅವನು ಅಕರ್ತ, ಅಕ್ಲಿಷ್ಟಕಾರಿ. ಅಕ್ಲಿಷ್ಟಕಾರಿ ಅಂತ ಒಂದು ಉಪಾಸನೆ ಮಾಡ್ಬೇಕು ನಾವೆಲ್ಲ. ತುಂಬಾ ಸುಂದರವಾದಂಥ ಶಬ್ದ ಅದು. ಮತ್ತೆ ಅಕ್ಲಿಷ್ಟಕಾರಿ ಅಂತ ಶಬ್ದ ಇದು ಕೇವಲ ಭಾಗವತ ತಾತ್ಪರ್ಯದಲ್ಲಿ ಬಂದಿರೋದಿಲ್ಲ. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣ ಅಂತ ರಾಮಾಯಣದಲ್ಲಿ ಕೂಡ ಬಂದಿದೆ. ಅಕ್ಲಿಷ್ಟಕಾರಿಯಾದಂಥ ರಾಮನ ದೂತ ನಾನು ಅಂತ, ಅವನ ದಾಸ ನಾನು ಅಂತ ಹೇಳ್ತಾನೆ ಹನುಮಂತ ಹೇಳ್ತಾನೆ. ಸುಲಭವಾಗಿ, ತುಂಬಾ ಸುಲಭವಾಗಿ ಎಲ್ಲ ಕೆಲಸಗಳನ್ನು ಮಾಡಿಬಿಡಬಲ್ಲ ಅಂತದರ ತಾತ್ಪರ್ಯ. ಹರಿಹಿ ಅಕ್ಲಿಷ್ಟಕಾರಿತ್ವಾತ್, ತುಂಬಾ ಸುಲಭವಾಗಿ ಯಾವುದೇ ಪ್ರಯತ್ನವಿಲ್ಲದೆ ಎಲ್ಲ ಕೆಲಸಗಳನ್ನು ಮಾಡಬಲ್ಲವನಾದ್ರಿಂದ ಅಕರ್ತ ಅಂತ ಅವನನ್ನು ಹೇಳಬೇಕು ಅಂತ ನಾವು. ಅವನ ಅಕರ್ತ ಅಂದ್ರೆ ಕೆಲಸ ಮಾಡದೇ ಇರುವವನು ಅಂತ ಅರ್ಥ ಅಲ್ಲ, ನಿಮ್ಮಂತೆ ಕಷ್ಟಪಟ್ಟು ಕೆಲಸ ಮಾಡುವವನಲ್ಲ. ಮತ್ತೆ ಅದನ್ನ ಈ ಭೋಕ್ತ ಅಭೋಕ್ತ ಅಂತ ಎರಡು ರೀತಿಯಿಂದ ಹೇಳ್ತಾರೆ ಅಂತೆಲ್ಲ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ. ಭಗವಂತನ ಕರ್ತೃತ್ವವನ್ನ ಅಕ್ಲಿಷ್ಟಕಾರಿ ಆದ್ರಿಂದ ಅಕರ್ತ, ಅವನ ಅಯಸ್ಕಾಂತದಂತೆ ಅಂತೆಲ್ಲ ವರ್ಣನೆ ಮಾಡ್ತಾರೆ. ಅದನ್ನ ಮುಂದೆ ವಿವರಿಸ್ತೇನೆ. ಆ ಭೋಕ್ತೃತ್ವವನ್ನ ಭಗವಂತ ಭೋಕ್ತಾನೂ ಹೌದು ಅಭೋಕ್ತಾನೂ ಹೌದು ಅಂತೆಲ್ಲ ಹೇಳಿದ್ದಾರೆ. ಅಕ್ಲಿಪ್ತ್ಯಾಚ ಸ್ವತಂತ್ರತ್ವಾತ್ ಅಶುಭಸ್ಯ ಚ ವರ್ಧನಾತ್ ಅಭೋಕ್ತ ಶುಭಭೋಕ್ತೃತ್ವಾತ್ ಭೋಕ್ತೇತ್ಯೇವಚ ತಂವಿದು ಅಂತ. ಭಗವಂತ ಭೋಕ್ತಾನೂ ಹೌದು ಅಭೋಕ್ತಾನೂ ಹೌದು ಅಂತ. ಅವನು ಯಾಕೆ ಭೋಕ್ತಾನೂ ಹೌದು ಅಭೋಕ್ತಾನೂ ಹೌದು ಅಂದ್ರೆ, ಕೇವಲ ಶುಭವನ್ನು ಭೋಗ ಮಾಡುವುದರಿಂದ ಅವನನ್ನು ಭೋಕ್ತ ಅಂತಾರೆ. ಆದರೆ ಅಭೋಕ್ತಾನೂ ಹೌದು ಯಾಕೆಂದ್ರೆ ಅಶುಭವನ್ನ ಅವನು ಪರಿತ್ಯಜಿಸುವುದರಿಂದ. ಭೋಗ ಮಾಡುವಾಗ ಅಶುಭವನ್ನ ದೂರ ಇಟ್ಟು ಶುಭವನ್ನು ಮಾತ್ರ ಭೋಗ ಮಾಡ್ತಾನೆ. ಅಕ್ಲಿಪ್ತ್ಯಾಚ ಸ್ವತಂತ್ರತ್ವಾತ್,
ಆ ಪ್ರಯತ್ನ, ಅವನು ಭೋಗ ಮಾಡಬೇಕಾದ್ರೆ ಯಾವುದೇ ಪ್ರಯತ್ನ ಇರೋದಿಲ್ಲ, ಮತ್ತು ಅವನು ಸ್ವತಂತ್ರನಾಗಿರ್ತಾನೆ. ಅಷ್ಟು ಅನಾಯಾಸವಾಗಿ ಭೋಗ ಮಾಡುವುದರಿಂದ ಅವನನ್ನು ಅಭೋಕ್ತ ಅಂತಾರೆ. ಅನಾಯಾಸೇನ ಕರ್ತೃತ್ವಾತ್ ಅಕರ್ತ, ಇದೆರಡಕ್ಕೂ ಸಂಬಂಧ ಇದೆ. ಆದರೆ ಭೋಕ್ತಾನೂ ಹೌದು. ಕರ್ತ ಯಾಕೆಂದ್ರೆ ಕೆಲಸ ಮಾಡುವುದರಿಂದ ಕರ್ತ, ಅಕರ್ತ ಯಾಕೆಂದ್ರೆ ಅನಾಯಾಸವಾಗಿ ಮಾಡುವುದರಿಂದ ಅಕರ್ತ. ಅಕ್ಲಿಷ್ಟಕಾರಿತ್ವಾತ್ ಅಕರ್ತ. ಮತ್ತೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮುಂದೊಂದು ಮಾತು ಬರ್ತದೆ, ಶುಭಂ ಪಿಬತ್ತಿ ದೇವ ನಾಶುಭಂ ಸ ಹರಿಃ ಪಿಬೇತ್ ಪೂರ್ಣಾನಂದಮಯಸ್ಯಾಸ್ಯ ಚೇಷ್ಟಾನ ಜ್ಞಾಯತೆಯತಃ ಅಂತ. ಇದನ್ನೆಲ್ಲ ನೈವೇದ್ಯದ ಕಾಲದಲ್ಲಿ ನಾವು ಹೇಳಬೇಕು. ತುಂಬ ಸುಂದರವಾದಂಥ ಶ್ಲೋಕ. ಭಗವಂತ ಶುಭವನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ, ಅಶುಭವನ್ನು ಸ್ವೀಕಾರ ಮಾಡೋದಿಲ್ಲ. ಅವನು ಪೂರ್ಣಾನಂದಮಯ. ಅವನ ಚೇಷ್ಟ ಏನಂತೆ ನಮ್ಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಪೂರ್ಣಾನಂದಮಯಸ್ಯ ಅಷ್ಟೇ ಚೇಷ್ಟಾನ ಜ್ಞಾಯತೆ. ಅವನು ಭೋಕ್ತ ಅಂದ್ರೆ ಏನರ್ಥ, ಅಭೋಕ್ತ ಅಂದ್ರೆ ಏನರ್ಥ, ಇದ್ಯಾವುದು ನಮ್ಗೆ ಅರ್ಥ ಆಗೋದಿಲ್ಲ. ಹಾಗೆ ಅವನು ಅಕರ್ತ ಅಂದ್ರೆ ಏನರ್ಥ, ಕರ್ತ ಅಂದ್ರೆ ಏನರ್ಥ, ಅದು ಕೂಡ ನಮಗೆ ತಿಳಿಯೋದಿಲ್ಲ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಇದು ಒಂದು ಭಾಗವತ ತಾತ್ಪರ್ಯದಲ್ಲಿ ಒಂದ್ ಕಡೆ ಬಂದದ್ದಾಯ್ತು. ಇನ್ನೊಂದು ಕಡೆ ಅಕ್ಲಿಷ್ಟಕಾರಿ ಆದ್ದರಿಂದ ಅಕರ್ತ ಅಂತ ಹೇಳಿದ್ರು. ನಮಗೆ ಪೂರ್ಣವಾಗಿ ಮನವರಿಕೆ ಆಗಬೇಕಾದ ವಿಷಯ. ಮತ್ತೆ ಅಯಸ್ಕಾಂತದಂತೆ ಅಂತ ಹೇಳಿದ ಕೂಡಲೇ ಭಗವಂತನ ಕರ್ತೃತ್ವದ ಬಗ್ಗೆ ಒಂದು ಪೂರ್ಣವಾದ ಚಿತ್ರಣ ನಮಗೆ ಸಿಗೋದು ಸಾಧ್ಯ. ಒಂದು ಅಯಸ್ಕಾಂತ ತನ್ನ ಸುತ್ತಮುತ್ತ ಇರುವಂತಹ ಕಬ್ಬಿಣದ ಪದಾರ್ಥಗಳನ್ನೆಲ್ಲ ತನ್ನ ಕಡೆ ಸೆಳೀತದಲ್ಲ, ಆ ಸೆಳೆಯುವಾಗ ಅಯಸ್ಕಾಂತ ಅಂತ ಅನ್ನೋದು ಆ ಕಬ್ಬಿಣದ ಚೂರುಗಳನ್ನ ಹೇಗೆ ಸೆಳೀತದೆ, ತನ್ನ ಕೈಯಿಂದ ತನ್ನ ಕಡೆ ಎಳ್ಕೋತದ, ಇದನ್ನು ಗಮನಿಸ್ಬೇಕು ನಾವು. ಕೈಯಿಂದ ಸೆಳ್ಕೊಳ್ಳೋದಿಲ್ಲ, ಮತ್ತೆ ತಾನೇನು ಪ್ರಯತ್ನ ಮಾಡೋದಿಲ್ಲ. ಕಬ್ಬಿಣದ ವಸ್ತುಗಳಿಗೆಲ್ಲ ಏನೋ ಒಂದು ಹಗ್ಗ ಕಟ್ಟಿಯೋ ಸಂಕೋಲಿ ಏನು ಕಟ್ಟಿಯೋ ಅದನ್ನು ತನ್ನ ಬಳಿಗೆ ಎಳ್ಕೊಳ್ಳೋದಿಲ್ಲ. ಒಂದು ಅಯಸ್ಕಾಂತವನ್ನು ನೀವು ನಿಮ್ಮ ಎದುರಿಗೆ ಇಟ್ಕೊಂಡು ಅದು ಸುತ್ತಮುತ್ತಲು ಕೆಲವು ಕಬ್ಬಿಣದ ಚೂರುಗಳನ್ನು ಇಟ್ಟರೆ, ಅಥವಾ ಕಬ್ಬಿಣದ ಚೂರು ಈರುಳ್ಳಿ ಅಯಸ್ಕಾಂತವನ್ನು ಇಟ್ಟರೆ, ಅಯಸ್ಕಾಂತ ಏನ್ ಮಾಡ್ತಿರ್ತದೆ? ತನ್ನದೇನಾದ್ರೂ ವಿಶೇಷ ಪ್ರಯತ್ನ ಮಾಡ್ತದ? ಅದೇನೂ ವಿಶೇಷ ಪ್ರಯತ್ನ ಮಾಡೋದಿಲ್ಲ, ಅನಾಯಾಸವಾಗಿ ಅದರ ಶಕ್ತಿಯಿಂದಲೇ ಕೆಲಸ ಆಗ್ತದೆ. ಅಯಸ್ಕಾಂತಕ್ಕೇನು ಕೈ ಕಾಲು ಇತ್ಯಾದಿಗಳು ಇದ್ದು ಕೈ ಕಾಲುಗಳ ಮೂಲಕ ಅದು ಸೆಳ್ಕೋತದೆ ಅಂತಲ್ಲ, ಅದು ಅನಾಯಾಸವಾಗಿ ಹೀಗೆ ತನ್ನ ಶಕ್ತಿಯಿಂದಲೇ ಕೆಲಸ ಮಾಡ್ಕೊಂಡು ಬಿಡ್ತದೆ ತುಂಬಾ ಸುಲಭವಾಗಿ. ಇದು ನಮ್ಗೆ ಗೊತ್ತಿದೆ. ಅದರಂತೆ ಭಗವಂತ ಹರಿ ಅಕ್ಲಿಷ್ಟಕಾರಿತ್ವಾತ್ ಅಯಸ್ಕಾಂತವದೀರ್ಯತೆ, ಭಾಗವತದ ತಾತ್ಪರ್ಯದಲ್ಲಿ ಬಂದಿರುವಂತಹ ಒಂದು ಮಾತಿದು. ಭಗವಂತ ಒಂದ್ ಕಡೆ ಕೂತಿರ್ತಾನೆ, ನಿಮ್ಮಂತೆ ಕೈ ಕಾಲುಗಳನ್ನು ಅಲ್ಲಾಡಿಸಿ ಕೈ ಕಾಲುಗಳ ಚಲನೆ, ನೀರನ್ನು ಕಲಸುವುದು, ತಟ್ಟುವುದು ಇತ್ಯಾದಿ ಕಾರ್ಯಗಳನ್ನು ಆತ ಮಾಡಬೇಕಾಗಿಲ್ಲ. ಅವನ ಶಕ್ತಿಯಿಂದ, ಅವನ ಸರ್ವಜ್ಞತ್ವ ಶಕ್ತಿಯಿಂದ ಈ ಎಲ್ಲ ಕೆಲಸಗಳು ಕೂಡ ತಾನಾಗೇ ಆಗ್ತವೆ. ಹಾಗೆ ಭಗವಂತ ಅಯಸ್ಕಾಂತದಂತೆ ಅಂತ ನಾವು ಭಾಗವತ ತಾತ್ಪರ್ಯದಲ್ಲಿ ಬಂದದ್ದನ್ನ ನೋಡ್ಬೇಕು. ನಾಲ್ಕನೇ ಸ್ಕಂದದಲ್ಲಿ ಹರಿರಕ್ಲಿಷ್ಟಕಾರಿತ್ವಾತ್ ಅಯಸ್ಕಾಂತವದುಚ್ಯತೆ ಕಾಮ ಕರ್ಮ ಸ್ವಭಾವೇಶು ಕಾರ್ಯೇಶು ಚಾವಸ್ಥಿತೋ ಹರಿ ಅಂತ ಮುಂದಿರೋ ಶಬ್ದ ಇದೆ. ಆ ಶಬ್ದ ನನಗಿಲ್ಲಿ ಸರಿಯಾಗಿ ಗಮನಕ್ಕೆ ಬರ್ತಾ ಇಲ್ಲ. ಸತ್ಯ ಸಂಹಿತ ಅನ್ನೋ ಮಾತದು. ಸರ್ವ ಕಾರಣಭೂತಸ್ಸನ್ ತತ್ತನ್ನಾಮ್ನಾಭಿಧೀಯತೆ. ನಮದು ಓದೋದು ಬೇಕಾಗಿಲ್ಲ. ಹರಿರಕ್ಲಿಷ್ಟಕಾರಿತ್ವಾತ್ ಅಯಸ್ಕಾಂತವದು ಉಚ್ಯತೆ. ಅಯಸ್ಕಾಂತದಂತೆ ಭಗವಂತ ಕಾರ್ಯ ಮಾಡ್ತಾನೆ. ಅಯಸ್ಕಾಂತವದು ಉಚ್ಯತೆ. 4ನೇ ಸ್ಕಂದದ 11ನೇ ಅಧ್ಯಾಯದ 52ನೇ ಶ್ಲೋಕ ಅಲ್ಲಿ ಇದು ಬಂದಿದೆ ಅಂತ ಅನ್ನೋದು ನಿಶ್ಚಿತ. ಇದು ಅಕ್ಲಿಷ್ಟಕಾರಿ ಅಂತ ಅನ್ನೋದ್ರ ಬಗ್ಗೆ ಒಂದು. ಮತ್ತೊಂದು ಹರಿರಕ್ಲಿಷ್ಟಕಾರಿತ್ವಾತ್ ಉದಾಸೀನ ಇತೀರ್ಯತೆ ಅಂತ ಇನ್ನೊಂದು ಕಡೆ ಬಂದಿದೆ. ಭಗವಂತನನ್ನು ಉದಾಸೀನ ಅಂತ ಹೇಳ್ತಾರಂತೆ. ಅವನನ್ನು ನೋಡಿದ್ರೆ ಅವನೇನಾದ್ರೂ ಕೆಲಸ ಮಾಡ್ತಿದ್ದಾನೋ ಇಲ್ಲೋ ಅಂತ ಸಂಶಯ ಬರ್ತದಂತ ನಮ್ಗೆ. ಯಾಕೆ ಹಾಗೆ ಅಂದ್ರೆ ಅಕ್ಲಿಷ್ಟಕಾರಿ ಆದ್ರಿಂದ ಉದಾಸೀನ ಅಂತ ಅವನನ್ನು ಹೇಳ್ತಾರೆ. ಹೀಗೆ ಉದಾಸೀನ, ಅಕ್ಲಿಷ್ಟಕಾರಿ, ಅಯಸ್ಕಾಂತದಂತೆ ಕೆಲಸ ಮಾಡುವವನು, ಹೀಗೆಲ್ಲ ಇವು ಅಲ್ಲೇ ಭಾಗವತ ತಾತ್ಪರ್ಯದಲ್ಲೇ ಬರುವಂತಹ ಶಬ್ದಗಳು. ತತ್ವಮಂಜರಿಯಲ್ಲಿ ಮುಂದೆ ಹೀಗಿದೆ, ನಾನು ಶ್ರುತ್ಯುಕ್ತತ್ವೇಪಿ ಕಥಂ ಯುಕ್ತಿ ವಿರುದ್ಧಂ ಉಪೇಯಂ ಇತ್ಯತೋಪಿ ನಾ ಯುಕ್ತಂ ತದ್ಯತೆ.
ವೇದದಲ್ಲಿ ಹೇಳಿರ್ಬೋದು. ವೇದದಲ್ಲಿ ಹೇಳಿದಂತ ಮಾತ್ರಕ್ಕೆ ಅಯುಕ್ತವಾದನ್ನು ಅಂದರೆ ಯುಕ್ತಿ ವಿರುದ್ಧವಾದನ್ನು ನಾವು ಹೇಗೆ ಸ್ವೀಕಾರ ಮಾಡೋದು? ಲೋಕದೃಷ್ಟಿಯಿಂದ ಇದೆಲ್ಲ ಯುಕ್ತಿ ವಿರುದ್ಧ ಅಲ್ವಾ? ವೇದ ಹೇಳಿದ ಮಾತ್ರಕ್ಕೆ ಅದನ್ನ ಹೇಗೆ ಸ್ವೀಕಾರ ಮಾಡ್ಬೇಕು ನಾವು ಅಂತ ಅವರಿಗೊಂದು ಪ್ರಶ್ನೆ. ಆ ಪ್ರಶ್ನಕ್ಕೆ ಉತ್ತರ ರೂಪವಾಗಿ ಹೀಗೆ ಹೇಳ್ತಿದ್ದಾರೆ. ತತ್ ಪ್ರಾಗುಕ್ತಂ ಯುಕ್ತಿ ವಿರುದ್ಧಂ ನ. ನೀವು ಯುಕ್ತಿ ವಿರುದ್ಧನೇ ಅಲ್ಲ ಅದು, ನಿಮ್ಗೆ ಹಾಗೆ ಕಾಣಿಸ್ತದೆ ಅಷ್ಟೇ. ಯತಃ ತತ್ ಪ್ರಕೃತಂ ಬ್ರಹ್ಮ ಅಯುಕ್ತಂ ಯುಕ್ತಿ ಅಯೋಗ್ಯಂ. ಯುಕ್ತಿಗದು ಸಿಗುವಂಥದ್ದೇ ಅಲ್ಲ, ಅದರಿಂದ ಯುಕ್ತಿ ವಿರುದ್ಧ ಆಗೋದು ಹೇಗದು? ನಾವೀಗ ಯಾವ ಬ್ರಹ್ಮನ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಲ್ಲ, ಅದು ಯುಕ್ತಿಗಳ ಪರಿಧಿಗೆ ಮೀರಿದ್ದು. ಆದ್ರಿಂದ ಯುಕ್ತಿ ಪರಿಧಿಗೆ ಅದು ಮೀರಿದ್ದು ಅಂತ ಆದಮೇಲೆ ಅಲ್ಲಿ ಯುಕ್ತಿ ವಿರೋಧ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ನ ಯುಕ್ತಂ ಯುಕ್ತಿ ಅಯೋಗ್ಯಂ ನಹಿ ಯುಕ್ತಿ ಅಗಮ್ಯಸ್ಯ ಯುಕ್ತಿ ವಿರೋಧ ಇತಿ ಭಾವ. ಯಾವುದು ಯುಕ್ತಿಗಳಿಂದ ಅಗಮ್ಯವೋ ಅದಕ್ಕೆ ಯುಕ್ತಿ ವಿರೋಧ ಬರೋದೇ ಇಲ್ಲ ಅಂತ ತಾತ್ಪರ್ಯ. ಸರಿಯಾ? ಕರ್ತೃತ್ವವುಳ್ಳವನು ಆಗಿದ್ದಾನೆ, ಅಕರ್ತೃತ್ವವುಳ್ಳವನು ಆಗಿದ್ದಾನೆ. ಇದೆಲ್ಲ ವಿರುದ್ಧವಾದ, ಲೋಕದೃಷ್ಟಿಯಿಂದ ವಿರುದ್ಧವಾದದ್ದು. ಲೋಕದೃಷ್ಟಿಯಿಂದ ವಿರುದ್ಧವಾದನ್ನ ಪರಮಾತ್ಮನಲ್ಲಿ ಒಪ್ಪೋದು ಹೇಗೆ? ಅವನು ತನ್ನ ಇಡೀ ಸಾಮರ್ಥ್ಯವನ್ನು ಉಪಯೋಗ ಮಾಡ್ತಾನೋ, ಸರ್ವಶಕ್ತ ಅಂದಮೇಲೆ ತನ್ನ ಇಡೀ ಸಾಮರ್ಥ್ಯವನ್ನು ಉಪಯೋಗ ಮಾಡ್ತಾನೋ, ಅಲ್ಪ ಸಾಮರ್ಥ್ಯವನ್ನು ಉಪಯೋಗ ಮಾಡ್ತಾನೋ ಅಂತ ಹೀಗೆಲ್ಲ ನಾವು ಪ್ರಶ್ನೆಗಳನ್ನು ಪರಮಾತ್ಮನಲ್ಲಿ ಏನು ಕೇಳ್ತೇವೆ. ಲೋಕದೃಷ್ಟಿಯಿಂದ ಇಂಥವೆಲ್ಲ ಪ್ರಶ್ನೆಗಳು ನಮಗೆ ಬಂದಿವೆ. ಲೋಕದೃಷ್ಟಿಯಿಂದ ಪರಮಾತ್ಮನ ಗುಣಗಳ ವಿರುದ್ಧ ಅಂತ ನಮಗೆ ಕಂಡಿದೆ. ಅದು ವೇದ ಹೇಳಿದೆ ಅಂತ ಮಾತ್ರಕ್ಕೆ ಅದನ್ನು ಒಪ್ಪೋದು ಹೇಗೆ ಅಂತ ಪ್ರಶ್ನೆ ಮಾಡೋರು ತಾತ್ಪರ್ಯ. ಅದಕ್ಕೆ ನಮ್ಮ ಉತ್ತರ, ಅವನು ಯುಕ್ತಿಗೆ ಗಮ್ಯನೇ ಅಲ್ಲ ಅಂತಂದ ಮೇಲೆ ಅಲ್ಲಿ ಯುಕ್ತಿ ವಿರೋಧ ಬಂದರೆ ಅದು ದೋಷ ಏನಲ್ಲ ಅಂತ ತಾತ್ಪರ್ಯ ಇದೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.